ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನಾನೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ನನ್ನ ತವ್ರ ಮನೆಯಲ್ಲೇ ಇದ್ದೀನಿ. ಇನ್ನೂ 2 days ಅಲ್ಲಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಅಷ್ಟರಲ್ಲಿ ನಮ್ಮ ಊರ ಹತ್ರ ಅಂದರೆ ನಿಯರ್ ಆಗಿರುವಂಥ 2-3 ಕಿಲೋಮೀಟರ್ಸಲ್ಲಿ ಇರುವಂಥ ನಾರಾಯಣಪುರ ಡ್ಯಾಮ್ನ ನೋಡಬೇಕು ಅಂತ ಹೋಗ್ತಾ ಇದ್ದೀವಿ. ಯಾಕಂದರೆ ನಾನು ಆಲ್ಮೋಸ್ಟ್ 3 years ಆಯಿತು ಹೋಗೇ ಇರಲಿಲ್ಲ. ಯಾಕಂದರೆ ಈ ಟೈಮಲ್ಲಿ ಡ್ಯಾಮಲ್ಲಿ ನೀರು ಬಿಟ್ಟಾಗ ನಾನು ಇಲ್ಲಿಗೆ ಬರೋಕ್ಕೆ ಆಗಿರಲಿಲ್ಲ. ಇದೇ ವರ್ಷ ಬಂದಿರೋದು. ಹಾಗಾಗಿ ಹೋಗಬೇಕು ಅಂತ ಅನ್ನಿಸ್ತಿತ್ತು. ಹಂಗಾಗಿ ನಮ್ಮ ಅಣ್ಣನ ಕರ್ಕೊಂಡು ನಮ್ಮ ಜೊತೆಗೆ ನಮ್ಮ ಆಯಿ, ನಮ್ಮ ಭವಾನಿ, ನನ್ನ ಮಗನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಸಾಯಂಕಾಲ ನಾವು ಹೊರಡ್ತಿದ್ದೀವಿ. ನೋಡೋಣ ಬನ್ನಿ. ಯಾರೆಲ್ಲ ನಮ್ಮ ಊರ ಹತ್ರ ಇರುವಂಥ ನಾರಾಯಣಪುರ ಡ್ಯಾಮ್ನ ನೋಡಿಲ್ಲ ಅವರೆಲ್ಲ ನೋಡಿ ಎಂಜಾಯ್ ಮಾಡಿ. ಈ ಒಂದು ವಿಡಿಯೋನ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಇದೇ ಥರ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಎಲ್ಲ ಬಿಡ್ತಾ ಇರ್ತೀನಿ. ಆ್ಯಂಡ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದಷ್ಟು ನನಗಿನ್ನೂ ಮಾಡಬೇಕು ಚೆನ್ನಾಗಿರೋ ವೀಡಿಯೋಸ್ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಪ್ಲೀಸ್ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಬನ್ನಿ ನೋಡೋಣ ನಾರಾಯಣಪುರ ಡ್ಯಾಮ್ ಯಾವ ಥರ ಇದೆ ಅಂತ. ನಾರಾಯಣಪುರ ಜಲಾಶಯ ಅಂತೂ ಲಿಂಗಸೂರು ಮತ್ತು ಮುದ್ದೇಬಿಹಾಳ್ ಈ ಕಡೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾರೆಲ್ಲ ಈ ಥರ ನಿಯರ್ ಇದ್ದವರು ನೋಡಿರ್ತೀರ, ಗೊತ್ತಿರುತ್ತೆ. ಆ್ಯಂಡ್ ನಮ್ಮ ಊರಿಗೆ ತುಂಬ ನಿಯರ್ ಆಗುತ್ತೆ ಇದು ಡ್ಯಾಮ್. 3 ವರ್ಷಗಳ ನಂತರ ನಾನು ಮತ್ತೆ ಹೋಗ್ತಿದ್ದೀನಿ ನೋಡೋಕ್ಕೆ. ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಸೂರ್ಯ ಮುಳುಗ್ತಾ ಇದ್ದ ಒಂದು ವ್ಯೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಡ್ಯಾಮ್ ಹತ್ರ ಅಂತೂ. ನೋಡಿ 3 ಜನ ಹೋಗ್ತಿದ್ವಿ. ಮುಂದ್ಗಡೆ ಅಣ್ಣ ಮತ್ತು ಆಯಿ ಕೂತಿದ್ರು. ಆಯಿನೂ ನಾನು ಡ್ಯಾಮ್ ನೋಡ್ತೀನಿ ಅಂತ ಬಂದರು. ಹೆಂಗೂ ಹೋಗ್ತಿದ್ವಿ ಅಲ್ವಾ, ಕರ್ಕೊಂಡು ಹೋದ್ವಿ. ಅವರು ಕೂಡ ಎಷ್ಟೋ ವರ್ಷಗಳಾಯಿತು ಅನಿಸುತ್ತೆ ಮೇ ಬಿ ಡ್ಯಾಮ್ ನೋಡ್ತೇನೆ ಇರೋದು. ಇವಾಗ ನಾವು ಹೋಗ್ತಿದ್ದೀವಿ ಅನ್ನೋ ಕಾರಣಕ್ಕೆ ಅಜ್ಜಿನೂ ಕರ್ಕೊಂಡು ಹೋಗ್ತಿದ್ದೀವಿ. ನೋಡ್ತಿರ್ಬೋದು ಸೂರ್ಯ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ, ಮುಳುಗ್ತಾ ಇದ್ದಾನೆ. ತುಂಬ ಚೆನ್ನಾಗಿದೆ ವ್ಯೂ ನೋಡೋಕ್ಕೆ. ಇನ್ನೇನು ಡ್ಯಾಮ್ ನಿಯರ್ ಬಂದೇ ಬಿಡ್ತು. ತುಂಬಾ ನಿಯರ್ ಆಗುತ್ತೆ ನಮಗೆ. ಏನು 2-3 ನಿಮಿಷದಲ್ಲಿ ಹೋಗ್ಬಿಡ್ತೀವಿ, ಅಷ್ಟು ನಿಯರ್ ಆಗುತ್ತೆ. ನಾವು ಡ್ಯಾಮ್ನ ಒಳಗಡೆ ಹೋಗಲಿಲ್ಲ, ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಇವಾಗ ಕ್ಲೋಸ್ ಇರುತ್ತೆ. ನಾವು ಬರೀ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಒಂದು ಸ್ವಲ್ಪ ವೀಡಿಯೋಸ್, ಫೋಟೋಸ್ ಅಷ್ಟೇ ತಗೊಂಡು ಬಂದಿದ್ದು. ಬಟ್ ನಾನು ನಿಮಗೆ ಕಂಪ್ಲೀಟಾಗಿ ನಾರಾಯಣಪುರ ಜಲಾಶಯದ ಎಲ್ಲನೂ ತೋರಿಸ್ತೀನಿ. ಒಳಗಡೆ ಗೇಟ್ ಹತ್ರ ನೀರು ಯಾವ ಥರ ಎಲ್ಲ ಹೋಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ಕ್ಲಿಯರಾಗಿ ತೋರಿಸ್ತೀನಿ. ಇನ್ನು ಸನ್ ರೈಸ್ ಆಗ್ತಿರೋಂಥ ಟೈಮ್ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಅಂತೂ. ವ್ಯೂ ಸಖತ್ತಾಗಿತ್ತು. ಲೇಟಾಗಿ ಬಂದಿದ್ವಿ, ಹತ್ರ 6 ಗಂಟೆ ಮೇಲೇ ಆಗಿತ್ತು. ನೋಡಿ ಇವಾಗ ಯಾವ ಥರ ಕಾಣ್ತಿದೆ ಅಂತ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲ ಗೇಟ್ಸ್ ಓಪನ್ ಮಾಡಿದಾಗ ಬರೋಕ್ಕಾಗಲಿಲ್ಲ. ನಾನು ಕರ್ಕೊಂಡು ಹೋಗು ಅಂದರೆ ಇವ್ರು ನಾಳೆ ಹೋಗಮ್ಮ ಅಂತ ಅಂದ್ಬಿಟ್ಟು ಫೈನಲ್ ಇವತ್ತು ಕರ್ಕೊಂಡು ಬಂದರು. ಸೊ ಈ ಸಲ ನೋಡಲೇಬೇಕು ಅಂತ ಕಲೆ ಬಿದ್ದು ನೋಡೋಕ್ಕೆ ಅಂತ ಬಂದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ. ತುಂಬಾ ನೀರು, ನೋಡೋಕ್ಕೂ ತುಂಬಾ ಸುಂದರವಾಗಿದೆ, ಅಷ್ಟೇ ಭಯಾನಕವಾಗಿದೆ. ಅಷ್ಟು ಜೋರಾಗಿ ನೀರು ಬರ್ತಿದೆ. ನೀರು ನೋಡ್ತಿದ್ರೆ ತುಂಬ ಭಯ ಆಗಿಬಿಡುತ್ತೆ ಕೆಳಗಡೆ ನೋಡಿದರೆ. ತುಂಬ ಹೊತ್ತು ಅಲ್ಲಿ ನಿಲ್ಲಕ್ಕೂ ಆಗಲಿಲ್ಲ. ಯಾಕಂದರೆ ನನ್ನ ಮಗ ಗೊತ್ತೇ ಇದೆ ಅಲ್ವಾ, ಕಿತಾಪತಿ. ಸೊ ಅವನದೊಂದು ಭಯ ಇತ್ತು. ಆ ಕಡೆ ಒಂದು 5 ಗೇಟ್ ಏನೋ ಇದ್ದಾವೆ, ಅದು ಕ್ಲೋಸ್ ಆಗಿತ್ತು. ಬಟ್ ಈ ಕಡೆ ಗೇಟ್ ಎಲ್ಲನೂ ಓಪನ್ ಇತ್ತು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ವ್ಯೂ. ನಮ್ಮ ಆಯಿ ಈ ಕಡೆಯಿಂದ ಆ ಕಡೆ ಏನಿದೆ ಅಂತ ನೋಡಬೇಕು ಅಂತ ಹೋಗ್ತಿದ್ದಾರೆ. ಗಾಡಿ ಎಲ್ಲ ಪಾಸ್ ಆಗ್ತಿದ್ದಾವೆ. ಇಲ್ಲೇ ಇರುವಂತ ಇವಳು ನಮ್ಮ ತಂಗಿ ಹಾಯ್ ಮಾಡ್ತಿದ್ದಾಳೆ. ಫೈನಲಾಗಿ ತುಂಬ ಹೊತ್ತು ನಾವು ಅಲ್ಲಿ ಇರೋಕ್ಕಾಗಲಿಲ್ಲ, ತುಂಬ ಗಾಳಿ ಇತ್ತು. ಆಮೇಲೆ ಇವನು ನಿಲ್ತಾನೆ ಇರಲಿಲ್ಲ. ಕೆಳಗಡೆ ಇಳಿತೀನಿ ಅಂತ ಇದ್ದ. ಮತ್ತೆ ಎಲ್ಲಿ ಬೀಳ್ತಾನೆ ಅನ್ನೋ ಭಯಕ್ಕೆ ಬೇಗ ಬಂದುಬಿಟ್ವಿ ನಾವು. ನೋಡಿರ್ತೀರ ಖಂಡಿತವಾಗ್ಲೂ. ನಾರಾಯಣಪುರ ನಿಯರ್ ಆಗಿರ್ಬೋದು, ಲಿಂಗಸೂರು, ಮುದ್ದೇಬಿಹಾಳ್ ತುಂಬ ದೂರದಿಂದನೂ ಬಂದು
ಡ್ಯಾಮಲ್ಲಿ ನೀರು ಬಿಟ್ಟಾಗ ನೋಡಿ ಹೋಗ್ತಿರ್ತಾರೆ. ಇನ್ನು ನಾನು ಸ್ವಲ್ಪ ಮುಂದ್ಗಡೆ ಎಲ್ಲ ನಿಂತ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿಸ್ಕೊಂಡೆ ಭವಾನಿ ಹತ್ರ. ಸೊ 3 ವರ್ಷ ಹಿಂದೆ ನಾವು ಇನ್ನೂ ನನ್ನ ಎಂಗೇಜ್ಮೆಂಟ್ ಆಗುತ್ತೇನೋ ಅನ್ನೋ ಒಂದು ಇದ್ರ ಟೈಮ್ನಲ್ಲಿ ನಾನು ಬಂದಿದ್ದು ನೆನಪಿದೆ ನನಗೆ. ನಾವಷ್ಟೇ ಭವಾನಿ, ನಮ್ಮ ತಮ್ಮ ಮಂದಾರ, ನಾನು ಇಷ್ಟೇ ಜನ ಸ್ಕೂಟಿಲಿ ಬಂದಿದ್ದು. ಅದಾದಮೇಲೆ ನಾನು ಬಂದಿರಲೇ ಇಲ್ಲ, ಯಾಕಂದರೆ ಈ ಟೈಮಲ್ಲಿ ನಾನು ಇಲ್ಲಿ ಊರಲ್ಲಿ ಇರ್ತಾ ಇರಲಿಲ್ಲ. ನಾನು ಆಲ್ಮೋಸ್ಟ್ ಗಂಡನ ಮನೆಯಲ್ಲೇ ಇದ್ದೆ 3 ವರ್ಷ ಅನಿಸುತ್ತೆ, ಮೇ ಬಿ 1 ವರ್ಷ ಇದ್ದಾಗ ಡೆಲಿವರಿ ಆಗಿತ್ತು. ಸೊ ಈ ಟೈಮ್ ಈಗ ಕರೆಕ್ಟಾಗಿ ಬಂದಿತ್ತು. ನಾಗರ ಪಂಚಮಿ ಮಾಡೋಕ್ಕಾಗಿರ್ಬೋದು, ಡ್ಯಾಮಲ್ಲಿ ನೀರು ಬಿಡುತ್ತಿರೋದಾಗಿರ್ಬೋದು, ಇದು ಒಳಗಡೆ ತುಂಬಾ ನಿಯರಾಗಿ ನೀರು ಯಾವ ಥರ ಬರ್ತಿದೆ ಅನ್ನೋದು ಕಾಣ್ತಿರೋದು. ನಾವು ಇದನ್ನು ನಮ್ಮ ಹತ್ರ ಇದ್ದ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನಾನು ಒಳಗಡೆ ಹೋಗಿರಲಿಲ್ಲ. ಡ್ಯಾಮ್ ತೋರಿಸ್ತಿದ್ದೀನಿ ಅಂದರೆ ಕಂಪ್ಲೀಟಾಗಿ ಎಲ್ಲನೂ ತೋರಿಸ್ಬೇಕಲ್ವ, ಹಾಗಾಗಿ ನಾನು ನನ್ನ ಹತ್ರ ಇರುವಂಥ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಡೀಟೇಲಾಗಿ ಯಾವ ಥರ ಎಲ್ಲ ಗೇಟ್ ಅಥವಾ ಏನೋ ಒಂದು ಆಗಿರ್ಬೋದು, ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ತುಂಬ ಹತ್ತಿರದಿಂದನೇ ನೋಡ್ಬೋದು ಗೇಟಲ್ಲಿ ನೀರು ಬರ್ತಾ ಇರೋದು. ಸೊ ನೋಡಿ, ಎಂಜಾಯ್ ಮಾಡಿ. ಇನ್ನು ಡ್ಯಾಮ್ ಎಲ್ಲ ನೋಡಿದ್ದಾಯಿತು. ಮನೆ ಕಡೆ ನಮ್ಮ ಪಯಣ. ಬ್ರಿಡ್ಜ್ ನೋಡ್ತಿರ್ಬೋದು ಯಾವ ಥರ 2 ಕಿಲೋಮೀಟ್ರ್ 3 ಕಿಲೋಮೀಟರ್ದಲ್ಲಿ ಬ್ರಿಡ್ಜ್ ಇದೆ ಕಂಪ್ಲೀಟಾಗಿ. ತುಂಬಾ ಚೆನ್ನಾಗಿದೆ ಡ್ಯಾಮ್ ಅಂತೂ. ಯಾರೆಲ್ಲ ನೋಡಿಲ್ಲ ಹೋಗಿ ಒಂದು ಸಲ ವಿಸಿಟ್ ಮಾಡಿ. ಆ್ಯಂಡ್ ನಾವು ಹೊರಟ್ವಿ. ಬರುವಾಗ ಬೇರೆ ಕಡೆಯಿಂದ ಬಂದಿದ್ವಿ, ಇವಾಗ ಇನ್ನೊಂದು ಕಡೆಯಿಂದ ಮನೆ ಕಡೆಗೆ ನಮ್ಮ ಪಯಣ ಹೊರಟಿದೆ. ಲೈಕ್, ವಿಡಿಯೋ ಶೇರ್ ಮಾಡಿ, ಪ್ಲೀಸ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಎಲ್ರಿಗೂ ಬಾಯ್ ಬಾಯ್.